ಇದ್ದನ್ನ ಹಾಳಿ ಕ್ಷಾತ್ರತ್ವದ ಮೂಲಕ ಪ್ರಾಮಾಣಿಕವಾಗಿ ಮೂಲಕ ಮಾಡಿದರೆ ಮಾತ್ರ ಪರಿವರ್ತನೆ ಆಗತ್ತೆ ಅಂತನ್ನುವಂತಹದ್ದು ನನ್ನ ಅನಿಸಿಕೆ. ಅದು ಕೆಲಸ ಇವತ್ತು ಸಮೃದ್ಧಿ ಪ್ರಕಾಶಂದವರು, ಇವತ್ತು ಡಾಕ್ಟರ್ ಹರೀಶ್ ಅವರು, ಡಾಕ್ಟರ್ ನಮ್ಮ ಹರ್ಷ ಅವರು, ಇಂಥವ್ರು, ಶ್ರೀಮತಿ ಲೀಲಾವತಿ ಅವರು ಈ ಒಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ಬಲಗೈಯಾಗಿ ಅಲ್ಲ, ಅವರು ಜೊತೆ ನಿಂತುಕೊಂಡು ಮಾಡ್ತಾ ಇರುವಂತಹ ಕಾರ್ಯ ಅಗಾಧವಾದ್ದು, ಅದ್ಭುತವಾದ್ದು ಅಂತನ್ನುವಂಥದ್ದೇ. ಇನ್ನು ಮಾರಾಟ ಎಷ್ಟಾಗತ್ತೆ, ಅದಕ್ಕೆ ಲಾಭ ಎಷ್ಟಾಗತ್ತೆ, ಅಥವಾ ಇನ್ನೇನೋ ಆಗತ್ತೆ ಅಂತ ಅನ್ನೋದು ಅದು ಎರಡನೇ ಭಾಗ. ಆದ್ರೆ ಯುದ್ಧದ್ದನ್ನು ಹೇಳುವಂತಹ ಮಾನಸಿಕತೆ ಇವತ್ತು ಮಾಡ್ತಾ ಇರುವಂತಹ ಕೆಲಸ ಇದೆಯಲ್ಲ. ನಾನು ಬ್ಲಾಕ್ ಅಂಡ್ ವೈಟ್ ಗಾಂಧಿದು ಸಂಪೂರ್ಣವಾಗಿ ಓದೆ. ನಾನು ಪ್ರಾರಂಭದಿಂದನೇ ಗುರ್ತು ಹಾಕ್ತಾ ಬಂದೆ. ಗುರ್ತು ಹಾಕ್ತಾ ಅಂದ್ರೆ ಎಲ್ಲಾನು ಗುರ್ತು ಹಾಕುವಂಗೆ ಇದೆ ಅದು. ನಾನು ಕೊನೆಗೆ ಪೆನ್ ಕೆಳಗಡೆ ಇಟ್ಟೆ ಓದ್ತಾ ಹೋಗ್ಬಿಟ್ಟೆ ಅಷ್ಟೇ. ಎಲ್ಲವೂ ಕೂಡ ಅವ್ರು ಹೇಳಿದ್ರಲ್ಲ, ಸುಮ್ಮನೆ ತೆಗೆದಿಟ್ಟಿದ್ದಾರೆ ತೊಳೆಯನ್ನು ಅಷ್ಟೇ. ನಾವು ಅದನ್ನು ಇನ್ನೂ ಆಳವಾಗಿದೆ, ಇನ್ನೂ ಆಳವಾಗಿ ಗಾಂಧಿ ಮಾಡಿದಂತ ಈ ದೇಶಕ್ಕೆ ಅನಾಹುತ ಅನ್ನುವಂಥದ್ದು ಭಯಾನಕವಾಗಿದೆ. ಸೊ ಅದನ್ನು ಸ್ಯಾಂಪಲ್ ಆಗಿ ಒಂದು ಸ್ವಲ್ಪ ನಮ್ಮ ಮುಂದೆ ಇಟ್ಟದ್ದು ಬ್ಲಾಕ್ ಅಂಡ್ ವೈಟ್ ಗಾಂಧಿ. ಆದ್ರೆ ನಮಗೊಂದು ದಾರಿ ತೋರಿಸಿದೆ. ಇದು ಈ ವ್ಯಕ್ತಿ ಮಹಾತ್ಮ ಅಲ್ಲ ರೀ, ಈ ವ್ಯಕ್ತಿ ಹೇಳೇ ಇಲ್ಲ. ಈ ವ್ಯಕ್ತಿ ಬಹಳ ದೊಡ್ಡ ಸ್ವರಾಜ್ಯ ಮತ್ತು ಸ್ವದೇಶಿ ಅಂತ ಹೇಳೇ ಇಲ್ಲ, ಅವರು ಮಾಡೇ ಇಲ್ಲ. ಅದಕ್ಕಿಂತ ಬೇಕಾದಷ್ಟು ರೀತಿಯ ಕೆಲಸ ಮಾಡಿದಂತವ್ರು ಅಗಾಧವಾದ ಮಹಾಪುರುಷರು ಇದ್ರು ಅಂತ ಅನ್ನೋದು